ಹರೇ ರಾಮ. ಜಗತ್ತಿನಲ್ಲಿ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಮರಗಳನ್ನು ಅಳಿಲುಗಳು ಬೆಳೆಸುತ್ತವೆ ಅಂತೆ. ಅಳಿಲುಗಳು ಹೇಗೆ ಅಂದ್ರೆ ಅವು ಹಣ್ಣುಗಳನ್ನ ಬೀಜಗಳನ್ನ ಸಂಗ್ರಹ ಮಾಡಿ ಮಣ್ಣಿನೊಳಗೆ ಹುದುಗಿಸಿ ಅಡಗಿಸಿ ಇಡ್ತವೆ. ಬೇರೆ ಯಾರಿಗೂ ಸಿಗಬಾರದು, ತಮಗೆ ಉಳಿಬೇಕು ಅನ್ನುವ ಭಾವದಲ್ಲಿ ಮಣ್ಣಿನೊಳಗೆ ಹಣ್ಣುಗಳನ್ನ ಬೀಜಗಳನ್ನ ಅಡಗಿಸಿ ಇಡ್ತವೆ. ಆಮೇಲೆ ಮರೆತು ಬಿಡ್ತವೆ. ಹುದುಗಿಸಿ ಅಡಗಿಸಿ ಇಟ್ಟಿದ್ದು ಎಲ್ಲಿ ಅಂತ ಮರೆತು ಹೋಗೋದ್ರಿಂದ ಆ ಜಾಗ ಪುನಃ ಅವಕ್ಕೆ ಸಿಗದೇ ಇರೋದ್ರಿಂದ ಅವಲ್ಲೇ ಚಿಗುರಿ ಮರಗಳಾಗಿ ಬೆಳಿತೇವೆ. ಹೀಗೆ ಲಕ್ಷಾನುಗಟ್ಟಲೆ ಕೋಟಿನಗಟ್ಟಲೆ ಮರಗಳು ಪ್ರಪಂಚದಲ್ಲಿ ಬೆಳೆದಿವೆ ಅಂತ. ಸರಿ, ನಾವೇನ್ ಮಾಡಬೇಕು ಈಗ ಅಂತ ಕೇಳಬೇಡಿ. ಒಳ್ಳೆ ಕೆಲಸ ಮಾಡಿ ಮರೆತು ಬಿಡಿ ಅಂತ. ಒಳ್ಳೆ ಕೆಲಸ ಮಾಡಿ ಮರೆತು ಬಿಡಿ ಅಂತ. ಈಗ ಮಾಡಿದ ಒಳ್ಳೆ ಕೆಲಸವನ್ನು ನೆನ್ಪು ಮಾಡಿಕೊಂಡು ಅದನ್ನೇ ಹೇಳ್ಕೊಳ್ತಾ ಇರಬೇಡಿ. ಯಾಕೆ ಹೇಳ್ಕೋಬಾರ್ದು ಅಂತಂದ್ರೆ ಧರ್ಮ ಕ್ಷರತಿ ಕೀರ್ತನಾತ್. ನೀವು ಮಾಡಿದ ಒಳ್ಳೆ ಕೆಲಸದ ಬಗ್ಗೆ ನೀವು ಹೇಳ್ಕೊಂಡ್ರೆ ಆ ಪುಣ್ಯ ನಿಮ್ಗಿರೋದಿಲ್ಲ. ಪುಣ್ಯ ಬೇಕು ಅನ್ನೋ ಆಸೆ ನಿಮ್ಗಿದ್ರೆ ಹೇಳ್ಕೊಳ್ಬೇಡಿ ಅದನ್ನ. ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಮಾಡಿದ ಒಳ್ಳೆ ಕೆಲಸದ ಬಗ್ಗೆ ತಾನೇ ಏನ್ ಮಾತು ಬಂತು ಅದೇನು ಮಾಡೋಕ್ಕಾಗೋದಿಲ್ಲ. ಆದ್ರೆ ನಾವು ಹೇಳ್ಬಾರ್ದು, ನಾವು ಹೇಳ್ಕೋಬಾರ್ದು. ಇದೊಂದು ಅಭ್ಯಾಸ ನಮ್ಗಿರ್ತದೆ. ಅಕಸ್ಮಾತ್ ನಾವೇನಾದ್ರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಹಾಗೆ ಮಾಡಿದ ಮೇಲೆ ಅದನ್ನ ಬೇರೆ ಯಾರು ಹೇಳದೆ ಇದ್ರೆ ತುಂಬಾ ಬೇಸರ ಆಗ್ತದೆ. ನಮ್ಗೆ ರೆಕಾಗ್ನಿಷನ್ ಸಿಗಲೇ ಇಲ್ಲ ಅಂತ ಬಹಳ ವ್ಯಥೆ ಪಡ್ಕೊಳ್ತೇವೆ. ನಾವೇ ಯಾರು ಹೇಳ್ಕೊಳ್ತೇವೆ ಕೊನೆಯಲ್ಲಿ ಅಂತ. ಕೆಲವರಿಗಂತೂ ಅದೊಂದು ಚಾಳಿಯೇ ಆಗಿರ್ತದೆ. ಅವರು 10 ಮಾತಾಡಿದ್ರೆ 9.25 ಮಾತು ಅವ್ರ ಬಗ್ಗೆ, ಅವ್ರು ಮಾಡಿದ ಒಳ್ಳೆ ಕೆಲಸಗಳ ಬಗ್ಗೆ ಇರ್ತದೆ ಅಂತ. ಈ ಅಭ್ಯಾಸ ಯಾವ ಕಾರಣಕ್ಕೂ ಒಳ್ಳೇದಲ್ಲ. ತಪ್ಪು ಮಾಡಿದ್ರೆ ಹೇಳ್ಕೋಬೇಕು. ಯಾಕೆಂದ್ರೆ ಪಾಪವಾಗಲಿ ಪುಣ್ಯವಾಗಲಿ ಹೇಳ್ಕೊಂಡಾಗ ಕ್ಷಯಿಸುವಂತದ್ದು ಅಂತ. ನಾವು ಪಾಪವನ್ನು ಹೇಳ್ಕೊಂಡ್ರೆ ಪಾಪ ಕ್ಷಯಿಸ್ತದೆ ಅಂತ. ನಮ್ಮಲ್ಲಿ ಖ್ಯಾಪನೆ ಅಂತ ಹೆಸರು. ಕ್ರೈಸ್ತರಲ್ಲಿ ಕೂಡ ಇದೆ ಅದು. ಭಾನುವಾರ ಪಾದ್ರಿ ಮಂದಿ ಹೋಗಿ ಅವ್ರು ಮಾಡಿದ ತಪ್ಪಲ್ಲಿ ಹೇಳ್ಕೊಳ್ತಾರೆ. ಅವರು ಒಳ್ಳೆ ಪದ್ಧತಿ ಅದು. ನಮ್ಮಲ್ಲಿ ಪರಂಪರೆಯಿಂದಲೇ ಇದೆ ಅದು. ಸಭೆಯ ಮುಂದೆ, ಜ್ಞಾನಿಗಳ ಸಭೆಯ ಮುಂದೆ ತಾನು ಮಾಡಿದ ತಪ್ಪುಗಳನ್ನು ಹೇಳ್ಕೊಳ್ಬೇಕು ಅಂತ. ಹೇಳ್ಕೊಂಡಿದ್ರಿಂದ ಪಾಪಗಳು ಪರಿಹಾರ ಆಗ್ತವೆ ಅಂತ. ಪುಣ್ಯಗಳು ಪರಿಹಾರ ಆಗ್ತವೆ. ಪಾಪಗಳು ಮಾತ್ರ ಅಲ್ಲ, ಹೇಳ್ಕೊಂಡು ಬಿಟ್ರೆ ಅದನ್ನ ಅದರ ಫಲ ನಮಗಿರೋದಿಲ್ಲ. ಹಾಗಾಗಿ ಅಳಿಲುಗಳಿಂದ ಪ್ರೇರಣೆ ತಗೊಂಡು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ, ಪಾಪ ಅದು ಕೂಡ ಹಾಗೆ ಎಷ್ಟು ಅರಣ್ಯ ಬೆಳೆಸಿದೆ ಅದು. ನಾವು ಇದೆಲ್ಲ ಮಾಡ್ತೇವೆ, ಏನು ಪರಿಸರ ಅದು ಇದು ಯೋಜನೆ, ಗಿಡ ಮರ ನೆಡೋದು ಅಂತೆಲ್ಲ ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತೇವೆ. ಅದು ಏನು ಮಾಡಿಲ್ಲ, ಅದು ಯಾವ ಪೇಪರ್ಲೂ ಹಾಕ್ಸ್ಕೊಂಡಿಲ್ಲ, ಯಾವ ಟಿವಿಯಲ್ಲೂ ಬಂದಿಲ್ಲ, ಎಲ್ಲೂ ದಾಖಲಾಗಿಲ್ಲ ಅದು. ಆದರೆ ಕೋಟಿ ವೃಕ್ಷಗಳನ್ನು ಅದು ಬೆಳೆಸಿದೆ ಅಳಿಲು ಈ ಜಗತ್ತಿನಲ್ಲಿ. ಹಾಗೆ ಒಳ್ಳೆ ಕೆಲಸಗಳನ್ನು ಮಾಡಿ ಮರೆತು ಬಿಡೋಣ. ಮರೆತರೆ ಅದು ನಮಗೆ ಉಳಿತದೆ, ಅಳಿಲ್ನಾಗ ಆಗೋದಿಲ್ಲ. ಒಳ್ಳೆ ಕೆಲಸ ಮಾಡಿ ಮರೆತು ಬಿಟ್ರೆ ಮರೆತಿದ್ದು ನಮಗೆ ಉಳಿತದೆ. ಹರೇ ರಾಮ್.